ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಎಮ್.ಎಲ್.ಎ. ಸಾಹೇಬ್ ಹೇಳಿದಂಗ ಮೊದಲಾಗಿ ಯಾವುದೂ ಕೂಡ ನೋಡ್ತಾ ಅಂತಲ್ಲ ಆಕಾಶದೆತ್ತರ ಕಟ್ಟಡಗಳು ಎಲ್ಲಿ ಇರೋಲ್ಲ, ಅದಕ್ಕೊಂದು ಶ್ರಮ ಇರುತ್ತಾ. ಮತ್ತು ಸಮಾಜದ ಒಂದು ವ್ಯವಸ್ಥೆ ಹೆಂಗೈತೆ ಅಂದ್ರೆ ಪ್ರತಿಯೊಂದನ್ನು ಕೂಡ ಅನುಮಾನಲಿದ್ದ ನೋಡ್ತಿರ್ತಾ. ಇದೇನು ಭಾಳ ದಿನ ನಡೆಯಲ್ಲ ಅಂತಂದ ಎಲ್ಲರೂ ಎಂತೆಲ್ಲ ಹಾರಿಸ್ತಿರ್ತಾರೆ. ನಾನು ಕೂಡ ಎಂತಾರೆ 2015 ಇಸ್ವಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಮಾಳಮಾರ್ತಿ ಸ್ಟೇಷನ್ಗೆ ಒಂದು ಘಟನೆ ನಡೀತೇವೆ. ಅವಾಗ ಬಹುಶಃ ಅದು ಮಹೇಶ್ ಅವರು ಕೂಡ ಆಗಾಗ ಸಿಕ್ಕಾಗ ನಾವು ನೆನೆಸಿರ್ತೀವಿ. ಅವರು ಮಕ್ಕಳನ್ನು ಅವ್ರ ಶಾಲೆ ಇದ್ದಿದ್ದಿಲ್ಲ, ಅವ್ರ ಮಕ್ಕಳು ಎಂತೆಲ್ಲ ಶಾಲೆಯಿಂದ ಹೊರ ಹಾಕಿದ್ವಿ. ಅವಾಗ ಎಂತೆಲ್ಲ ತಕ್ಷಣ ಎಂತೆಲ್ಲ ನಾನು ಬಂದು ಒಂದು ಮೀಟಿಂಗ್ ಮಾಡಿ ಅವರಿಗೆಲ್ಲ ಎಂತೆಲ್ಲ ಗದರ್ಸಿದ್ದು ಈಗಾದ್ರೂ ನೆನಪೈತೆ. ನೀವೇನು ಮಾಡ್ತಾರ ಅಂತ ನಿಮ್ಗೆ ಪ್ರಜ್ಞೆ ಇಲ್ಲ. ಇದೇನಾದ್ರೂ ಇಶ್ಯೂ ಆತನಪ್ಪ ಅಂದ್ರೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಇಶ್ಯೂ ಆಗುತ್ತಾ, ಅವನ್ನೆಲ್ಲ ಸುಮ್ಮನೆ ಹಿಡ್ಗಾರೆ. ನಿಮ್ಮ ಮನಸ್ಸು ನಿಮ್ಮ ಮಕ್ಕಳ ಶಾಲೆಗೆ ಕಳ್ಸಗಳಂತನಾದಾಗಲಿ ಆ ಮಕ್ಕಳ ಜೊತೆ ಸೇರ್ಸಗಳದಾಗಲಿ ಇದು ಎಂತೆಲ್ಲ ಕಾನೂನು ಪ್ರಕಾರ ಅಪರಾಧ ಆಗುತ್ತೆ ಅಂತ ಹೇಳಿ ಜೋರು ಮಾಡಿ ಅವ್ರ ಮಕ್ಕಳಿಗೆ ಎಂತೆಲ್ಲ ಶಾಲೆ ಒಳಗಡೆ ಎಂತೆಲ್ಲ ಪ್ರವೇಶ ಕೊಡಿಸಿದ್ದು ಈಗಾದ್ರೂ ಕೂಡ ನನಗೆ ನೆನಪಿದೆ. ಮತ್ತು ಕೆಲವು ಟೈಮ್ನಾಗ ನೀವು ಕಾರ್ಯಕ್ರಮ ನಿರೂಪಕರು ಹೇಳಿದರು ವ್ಯಕ್ತಿಯಿಂದನೂ ಕೂಡ ಎಂಥ ಊರು ಗುರುಸ್ತಾವಂತಂದು. ಮಹೇಶ್ ಅವರಿಗೆ ಯಾಕೆ ಕನಸ್ಬಿತ್ತೋ ಗೊತ್ತಿಲ್ಲ. ಬಹುಶಃ 15 ವರ್ಷ ಹಿಂದ್ಗಡೆ ಅಂತಂದ್ರೆ ಅವ್ರು ಇನ್ನೂ ತುಂಬ ಚಿಕ್ಕವರು. ಅದು ವಿಶೇಷವಾಗಿ ಎಲ್ಲ ರೋಗಗಳಿಗಿಂತ ಅಂತಲ್ಲ ಇದು ಭಯಾನಕ ರೋಗ ಆಗಿ ಚಾಲ್ತಿಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಮತ್ತು ಯಾರಾದರೂ ದೊಡ್ಡರಿಗೆ ಅಂತಲ್ಲ ಒಂದು ಏಡ್ಸ್ ಕಾಯಿಲೆ ಬಂದೈತೆ ಅಂತಂದರೆ ಅವ್ರು ಮಾಡಿದ ಕರ್ಮ ಅಂತೀವಿ. ಆದ್ರೆ ಏನೂ ತಿಳಿಲಾರ್ದಂಥ ದೇವ್ರಂತೀವಿ ಮಕ್ಕಳಂತೀವಿ, ನಾವು ಮಕ್ಕಳೇ ದೇವ್ರಂತೀವಿ. ಇವ್ರಿಗೆ ಬಂದೈತೆ ಅಂದಪ್ಪ ಅಂದ್ರೆ ಅದು ಆ ಮಕ್ಕಳ ಪಾಪ ಅಲ್ಲ, ಯಾರೋ ಮಾಡಿದ ಪಾಪ ಅಂತಲ್ಲ ಆ ಮಕ್ಕಳಿಗೆ ಬಂದಿರುತ್ತೆ. ಅದೇ ರೀತಿಯೂ ಕೂಡ ಅಂತಲ್ಲ ಕಣಬೂರಿನೂ ಕೂಡ ಒಂದು ಗ್ರಾಮ ಹತ್ರ ನನ್ನ ಗ್ರಾಮ ಆಗಿತ್ತು. ಅಲ್ಲಿ ಒಬ್ಬ ಮಹೇಶ್ ಅಂತ ಒಬ್ಬ ಸಣ್ಣ ಯುವಕ ಹುಟ್ಟಿ ಆ ಮನುಷ್ಯ ಅಂತಲ್ಲ ಏಡ್ಸ್ ಮಕ್ಕಳಿಗೆ ಮುಂದೆ ತಂದು ಶಿಕ್ಷಣ ಕೊಡಿಸ್ತಕ್ಕಂಥ ಒಂದು ಕನಸು ಕಂಡು ನನಸು ಮಾಡಿ ಇಷ್ಟೆಲ್ಲ ಸಾಧನೆ ಮಾಡ್ಯಾನಂದ್ರೆ ಇದು ನಿಜವಾಗ್ಲೂ ಸಾಧನೆ. ಅವ್ರ ದೇವ್ರು ಒಳ್ಳೇದು ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.